ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಇವತ್ತಿನ ಈ ಪರ್ಟಿಕ್ಯುಲರ್ ವ್ಲಾಗಲ್ಲಿ ನಮ್ಮ ಸಿಂಪಲ್ ಲೈಫ್ ಸ್ಟೈಲನ್ನು ತೋರಿಸುತ್ತಾ ನಿಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಹಳಷ್ಟು ಜನ ಕಾಮೆಂಟ್ ಮೂಲಕ ಬಹಳ ಕ್ವಶನ್ಸನ್ನು ಕೇಳಿದ್ದೀರಾ. ತುಂಬ ಕನ್ಫ್ಯೂಷನಿಂದನೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ನಮ್ಮ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ. ಸೊ ಅದಕ್ಕೆ ನಾನು ಈ ಪರ್ಟಿಕ್ಯುಲರ್ ವ್ಲಾಗಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಿಮ್ಮ ಕನ್ಫ್ಯೂಷನ್ನ ದೂರ ಮಾಡಬೇಕು ಅಂತ ಆಸೆ ಪಟ್ಟಿದ್ದೀನಿ. ಕನ್ಫ್ಯೂಷನ್ ದೂರ ಆದರೆ ನೀವು ನಮ್ಮ ವ್ಲಾಗ್ಸ್ನ ನೋಡಿದಾಗ ಎಲ್ಲನೂ ಅರ್ಥ ಆಗುತ್ತೆ ಮತ್ತು ನೀವು ನಮ್ಮ ಜೊತೆ ಚೆನ್ನಾಗಿ ಕನೆಕ್ಟ್ ಆಗ್ತೀರಾ ಅಂತ ನನ್ನ ಒಂದು ಅನಿಸಿಕೆ. ಅದಕ್ಕೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪರ್ಟಿಕ್ಯುಲರ್ ಕ್ಲಿಪ್ಸಲ್ಲಿ ಏನೇನು ನಡೀತಾ ಇದೆ, ಇದು ಯಾವತ್ತಿನ ವ್ಲಾಗು ಅದೆಲ್ಲನೂ ಹೇಳ್ತೀನಿ. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ನಾನಿಲ್ಲಿ ಮಕ್ಕಳ ಟಿಫಿನ್ ಕಟ್ತಾ ಇದ್ದೀನಿ ಮತ್ತು ಯಜಮಾನ್ರಿಗೆ ಬ್ರೇಕ್ಫಾಸ್ಟನ್ನು ಸಹ ಸರ್ವ್ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರೂ ಸಹ ಆಫೀಸ್ಗೆ ಹೋಗೋದಕ್ಕೆ ಇವತ್ತು ಬೇಗನೆ ರೆಡಿ ಆಗಿದ್ದಾರೆ. ಇವತ್ತು ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಬೆಳಗ್ಗೆ ರೆಡಿ ಆಗಿದ್ದಾರೆ. ಬೆಳಗ್ಗೆ ಹೊತ್ತು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಬೆಳಗ್ಗೆನೇ ರೆಡಿ ಆಗಿಬಿಟ್ಟು 7:15 ಇಲ್ಲಿಂದ ಬಿಡೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಮಕ್ಕಳಿಗೆ ಸ್ಕೂಲ್ ಬಸ್ ಬಂದ್ಬಿಟ್ಟು 7:20 ಬರುತ್ತೆ. ಸೊ ಹಾಗಾಗಿ ಎಲ್ಲ ಕೆಲಸ ಆಕ್ಟಿವ್ ಆಗಿ ಮಾಡ್ಕೊತಾ ಇದ್ದೀನಿ. ಇವರೆಲ್ಲ ಮನೆಯಿಂದ ಆಚೆ ಹೋದ್ರೆ ಸಾಕಪ್ಪ ಅಂತ ಇರುತ್ತೆ ನನಗೆ. ಯಾವಾಗ ಟೈಮ್ ಆಗಿಬಿಡುತ್ತೆ, ಯಾವಾಗ ಸ್ಕೂಲ್ ಬಸ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ. ಆ ಸ್ಕೂಲ್ ಬಸ್ ಬಂದು ಮಕ್ಕಳನ್ನ ಪಿಕ್ ಮಾಡಿ ಹೋಗೋದನ್ನ ನೋಡ್ತಾ ಇದ್ರೆ ಮನಸ್ಸಿಗಂತೂ ತುಂಬಾ ಖುಷಿ ಸಿಗುತ್ತೆ, ಮೈಂಡ್ಗೆ ರಿಲ್ಯಾಕ್ಸ್ ಸಿಗುತ್ತೆ. ಮನೆ ಒಳಗಡೆ ಬಂದ ತಕ್ಷಣ ನನಗೋಸ್ಕರ ನಾನು ಒಂದು ಕಪ್ ಟೀ ಮಾಡ್ಕೊತೀನಿ. ಅರ್ಧ ಗಂಟೆ ಕುತ್ಕೊಂಡು ಟೀನ ಎಂಜಾಯ್ ಮಾಡ್ತೀನಿ. ಚೆನ್ನಾಗಿ ರಿಲ್ಯಾಕ್ಸ್ ಆಗಿಬಿಟ್ಟು ಆಮೇಲೆ ಮನೆಯಲ್ಲಿರೋ ಕೆಲಸ ಎಲ್ಲನೂ ಅಚ್ಚುಕಟ್ಟಾಗಿ ಮಾಡ್ಕೊತೀನಿ. ಇದು ನನ್ನ ರೊಟೀನ್ ಆಗಿರುತ್ತೆ. ನಮ್ಮ ಯಜಮಾನ್ರು ವಾರದಲ್ಲಿ 5 ದಿನ ಆಚೆನೇ ಇರ್ತಾರೆ, ಟ್ರಾವೆಲ್ ಮಾಡ್ತಾ ಇರ್ತಾರೆ. 2 ದಿನ ಮನೇಲಿರುವಾಗ ಒಂದು ಕಡೆ ಅಂತೂ ಸುಮ್ಮನೆ ಕುತ್ಕೊಳ್ಳಲ್ಲ. ಕಾಲ್ಸಲ್ಲಿ ತುಂಬ ಬ್ಯುಸಿ ಆಗಿಬಿಡ್ತಾರೆ. ಆ ಕಾಲ್ಸ್ ಬಂದಾಗೂ ಅಷ್ಟೇ ತುಂಬ ಜೋರಾಗಿ ಮಾತಾಡೋದು, ಮತ್ತು ಒಂದು ಕಡೆ ಕುತ್ಕೊಂಡು ಮಾತಾಡಲ್ಲ. ಈ ರೂಮಿಂದ ಆ ರೂಮ್ಗೆ ಹೋಗೋದು, ಆ ರೂಮಿಂದ ಈ ರೂಮ್ಗೆ ಬರೋದು, ಮೇಲೆ ಹೋಗೋದು, ಕೆಳಗಡೆ ಬರೋದು, ಬಾಲ್ಕನಿಯಲ್ಲಿ ನಿಂತ್ಕೊಂಡು ಮಾತಾಡೋದು, ಮತ್ತು ಒಳಗಡೆ ಬರೋದು. ಆ ಥರ ಮಾಡ್ತಾ ಇರೋವಾಗ ನನಗೂ ತುಂಬ ಸ್ಟ್ರೆಸ್ ಅನಿಸುತ್ತೆ. ಆ ಸಿಚುಯೇಷನ್ಸಲ್ಲಿ ಯೂಟ್ಯೂಬ್ದು ವೀಡಿಯೋಸಲ್ಲೇ ಎಡಿಟಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ, ವಾಯ್ಸ್ ಓವರ್ ಕೊಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಯಾವಾಗ ಮಂಡೇ ಬರುತ್ತೆ, ಎಲ್ಲರೂ ಮನೆಯಿಂದ ಆಚೆ ಹೋಗ್ತಾರೆ, ಒಂದು ಅಟ್ಲೀಸ್ಟ್ 4 ಡೇಸ್ ರಿಲ್ಯಾಕ್ಸ್ ಆಗಿ ನನ್ನ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೋಬೋದು ಅಂತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಅದೇ ರೀತಿ ಇವಾಗ ನನಗೆ ಟೈಮ್ ಸಿಕ್ಕಿದೆ, ನಿಮ್ಮ ಎಲ್ಲ ಕ್ವಶನ್ಸ್ಗೂ ಉತ್ತರ ಕೊಡ್ತೀನಿ. ಮೊದಲಿಗೆ ಕನ್ಫ್ಯೂಷನ್ನ ದೂರ ಮಾಡಿಬಿಟ್ಟು ಆಮೇಲೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಮೊದಲನೇ ಕನ್ಫ್ಯೂಷನ್ ಏನಪ್ಪ ಅಂತ ಅಂದರೆ, ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ದಾರೆ ನಂದು ಮದರ್ ಟಂಗ್ ಬಂದುಬಿಟ್ಟು ಕನ್ನಡ ಅಂತ. ಬಟ್ ನೀವೆಲ್ಲ ತಪ್ಪು. ನಂದು ಮದರ್ ಟಂಗ್ ಕನ್ನಡ ಅಲ್ಲ, ನಂದು ಮಾತೃಭಾಷೆ ಬಂದುಬಿಟ್ಟು ತೆಲುಗು. ಬಟ್ ನಾನು ಹುಟ್ಟಿ ಬೆಳೆದಿರೋದು ಓದಿರೋದೆಲ್ಲ ಬೆಂಗಳೂರಲ್ಲ. ಆದ್ದರಿಂದ ಕನ್ನಡದ ಭಾಷೆಯ ಮೇಲೆ ಅಪಾರವಾದ ಪ್ರೀತಿ, ಗೌರವ, ಅಭಿಮಾನ ಇದ್ದೇ ಇದೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಕಂಫರ್ಟ್ನೆಸ್ ಅಂತೂ ಇದ್ದೇ ಇದೆ. ಯಾಕಂದರೆ ಓದಿರೋದು ಕನ್ನಡ ಮೀಡಿಯಮ್ ಆದ್ದರಿಂದ ಕನ್ನಡ ಮಾತಾಡೋದಕ್ಕೂ ತುಂಬ ಕಂಫರ್ಟಬಲ್ ಆಗಿ ಮಾತಾಡ್ತೀನಿ, ಓದೋದಕ್ಕೂ ತುಂಬ ಕಂಫರ್ಟಬಲ್ ಆಗಿ ಓದ್ತೀನಿ. ತೆಲುಗು ಭಾಷೆ ಬಂದುಬಿಟ್ಟು ನಾವು ಮನೇಲಿ ಮಾತ್ರನೇ ಮಾತಾಡ್ತಾ ಇದ್ದಿದ್ದು. ಅಕ್ಕಪಕ್ಕದ ಜನದ ಜೊತೆ, ಫ್ರೆಂಡ್ ಜೊತೆ ಎಲ್ಲನೂ ಕನ್ನಡ, ತಮಿಳ್ ಎಲ್ಲನೂ ಮಿಕ್ಸ್ಡ್ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ವಿ. ಬಟ್ ಕನ್ನಡದಲ್ಲಿ ನಾನು ತುಂಬ ಕಂಫರ್ಟಬಲ್ ಆಗಿರ್ತೀನಿ. ಅದಕ್ಕೆ ಒಂದು ಕಂಫರ್ಟ್ ಲ್ಯಾಂಗ್ವೇಜಲ್ಲೇ ವ್ಲಾಗ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕನ್ನಡದಲ್ಲಿ ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ. ನನಗೆ ಮದುವೆ ಆಗಿಬಿಟ್ಟು ಆಲ್ಮೋಸ್ಟ್ 14 ಇಯರ್ಸ್ ಆಗಿದೆ. ಆವಾಗಿಂದ ಇವಾಗಿನವರೆಗೂ ನಾನು ನಾರ್ತ್ ಇಂಡಿಯಾದಲ್ಲೇ ಸೆಟಲ್ ಆಗಿದ್ದೀನಿ. ಬಟ್ ಕನ್ನಡದ ಲ್ಯಾಂಗ್ವೇಜಲ್ಲಿ ಕಂಫರ್ಟ್ನೆಸ್ ಮಾತ್ರ ಕಡಿಮೆ ಆಗಿಲ್ಲ. ವ್ಲಾಗ್ಸ್ ಮಾಡೋದಕ್ಕೆ ಶುರು ಮಾಡಿದಾಗ ಇನಿಷಿಯಲಿ ನನಗೆ ಭಯ ಆಗ್ತಾಯಿತ್ತು, ಏನಾದರೂ ತಪ್ಪು ಮಾಡಿಬಿಡ್ತೀನೋ ಏನೋ ಅಂತ ಹೇಳ್ಬಿಟ್ಟು. ಬಟ್ ವೀಡಿಯೋಸ್ ಮಾಡ್ತಾ ಕನ್ನಡದ ಭಾಷೆ ಮೇಲೆ ಇನ್ನೂ ನನಗೆ ಹಿಡಿತಾ ಇದೆ ಅಂತ ಅರ್ಥ ಆಯಿತು. ಸೊ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಿ ರೆಗ್ಯುಲರ್ ಆಗಿ ನಾನು ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಈಗ ನಾನು ಮಾತಾಡೋದು ಕನ್ನಡದ ಭಾಷೆಗೆ ನಾನು 70% ಫ್ಲೂಯೆನ್ಸಿನ ಕೊಟ್ಟರೆ ಇನ್ನೂ 30% ಇಂಪ್ರೂವ್ಮೆಂಟ್ ಇದೆ ಅಂತಲೇ ಹೇಳ್ಕೊಬೋದು. ನಾನು ಬೆಂಗಳೂರಲ್ಲಿ ಇರೋವಾಗ ಇನ್ನೂ ತುಂಬ ಚೆನ್ನಾಗಿ ಕನ್ನಡನ ಮಾತಾಡ್ತಾ ಇದ್ದೆ. ಗ್ಯಾಪ್ ಇದ್ರೂ ರೆಗ್ಯುಲರ್ ಆಗಿ ನಾನು ಕನ್ನಡದವ್ರ ಹತ್ರ, ಕನ್ನಡ ಫ್ರೆಂಡ್ಸ್ ಹತ್ರ ಅಷ್ಟು ಟಚ್ ಇಲ್ಲದೆ ಇದ್ರೂ ಸಹ ಇಷ್ಟು ಚೆನ್ನಾಗಿ ನಾನು ಮಾತಾಡ್ಬೋದು ಅಂತ ಹೇಳಿದ್ರೆ ಕನ್ನಡದ ಭಾಷೆ ಮೇಲೆ ಅಪಾರ ಪ್ರೀತಿ ಮತ್ತು ಅಭಿಮಾನ ಇದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಸೆಕೆಂಡ್ ಕ್ವಶನ್ಗೆ ಉತ್ತರ ಕೊಡ್ತಾ ಇದ್ದೀನಿ. ಅದನ್ನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನೇ ಅಂತ ಹೇಳ್ಬೋದು. ನನ್ನ 2 ಮಕ್ಕಳಿಗೆ ಅಷ್ಟು ಉದ್ದ ಕೂದಲು ನಾನು ಏನಕ್ಕೆ ಬೆಳೆಸಿದ್ದೀನಿ, ಪಾಪ ಅವ್ರಿಗೆ ಇರಿಟೇಟ್ ಆಗಲ್ವಾ, ಕಟ್ ಮಾಡಿಬಿಡಿ, ಅವ್ರೇನು ಹೆಣ್ಮಕ್ಳ, ಏನಕ್ಕೆ ಆ ಥರ ಬೆಳೆಸಿದ್ದೀರಾ ಅಂತ ಕೆಲವರು ಕಾಮೆಂಟ್ ಮೂಲಕ ನನ್ನನ್ನು ಕ್ವಶನ್ಸ್ ಕೇಳಿದ್ದೀರಾ. ಸೊ ಅವ್ರಿಗೆಲ್ಲ ನಾನು ಉತ್ತರ ಕೊಡೋದೇನಂತ ಹೇಳಿದ್ರೆ, ನಾನು ಮದುವೆ ಆಗಿರೋ ನನ್ನ ಗಂಡ ಬಂದುಬಿಟ್ಟು ಸಿಖ್ ಧರ್ಮಕ್ಕೆ ಸೇರಿದವರು, ಸಿಖ್ ಸಮುದಾಯಕ್ಕೆ ಸೇರಿದವರು. ಸೊ ಆ ಧರ್ಮದಲ್ಲಿ ಆ ಸಮುದಾಯಕ್ಕೆ ಸೇರಿದವರು ಮಕ್ಕಳು ಹುಟ್ಟಿದ ಮೇಲೆ ಕೂದಲನ್ನ ಕಟ್ ಮಾಡಲ್ಲ. ಹೆಣ್ಮಕ್ಳೇ ಆಗಿರ್ಬೋದು, ಗಂಡು ಮಕ್ಕಳೇ ಆಗಿರ್ಬೋದು. ಬಟ್ ಏನಾದರೂ ಮೆಡಿಕಲ್ ಪ್ರಾಬ್ಲಮ್ಸ್ ಇರುತ್ತೆ ನೋಡಿ, ಈ ತಲೆಯಲ್ಲೆಲ್ಲ ಹುಣ್ಣಾಗ್ಬಿಟ್ಟು ರಕ್ತ ಬರೋದು, ಇರಿಟೇಷನ್ ಆಗೋದು, ಆವಾಗ ಕೂದಲು ಬೇಕಾದರೆ ಕಟ್ ಮಾಡ್ಕೋಬೋದು. ಬಟ್ ನಮ್ಮ ಮಕ್ಕಳಿಗೆ ಆ ಥರ ಏನೂ ಪ್ರಾಬ್ಲಮ್ಸ್ ಇಲ್ಲ. ಅದಕ್ಕೆ ನಾನು ಕೂದಲನ್ನ ಕಟ್ ಮಾಡಿಸಿಲ್ಲ, ಮತ್ತು ಮುಂದಕ್ಕೆ ಮಾಡಿಸೋದೂ ಇಲ್ಲ. ಮಕ್ಕಳು ದೊಡ್ಡವರಾದಮೇಲೆ ಅವ್ರವ್ರ ಇಷ್ಟ. ಅವ್ರಿಗೆ ಏನಾದರೂ ಕಟ್ ಮಾಡಿಸ್ಬೇಕು ಅಂದರೆ ಅದು ಅವ್ರ ಇಷ್ಟ ಆಗಿರುತ್ತೆ. ಆವಾಗ ನಾವು ಅವ್ರನ್ನ
ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವಾಗ ಚಿಕ್ಕವರಾಗಿರೋವಾಗ ನನ್ನ ಆದಷ್ಟು ನಮ್ಮ ಮಾವನಿಗೆ ಆ್ಯಕ್ಚುಲಿ ನಾನು ಮಾತು ಕೊಟ್ಟಿದ್ದೆ, ಯಾವಾಗ್ಲೂ ಏನೇ ಸಿಚುವೇಶನ್ ಬಂದ್ರೂ ನಾನಂತೂ ಮಕ್ಕಳಿಗೆ ಕೂದಲು ಕಟ್ ಮಾಡಿಸಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಇವಾಗ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರಿಗೆ ಗೌರವ ಕೊಟ್ಬಿಟ್ಟು ಮತ್ತು ಧರ್ಮಕ್ಕೆ ಒಂದು ಗೌರವ ಕೊಟ್ಬಿಟ್ಟು ನಾನು ಸೌತ್ ಇಂಡಿಯನ್ ಆಗಿ ನನ್ನತನವನ್ನು ನನ್ನಲ್ಲಿ ಉಳಿಸ್ಕೊಂಡಿದ್ದೀನಿ. ಮಕ್ಕಳು ದೊಡ್ಡವರಾದಮೇಲೆ ಅವ್ರಿಗಿಷ್ಟ, ನಮ್ಮ ಮಾವನು ನನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಬೆಳೆಸಿದ್ಯಾ ಅಂತ ಹೇಳ್ಬಿಟ್ಟು. ಸೊ ಅದೊಂದು ತೃಪ್ತಿ ನನಗೆ ತುಂಬ ಇದೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ಇನ್ನೊಂದು ಮುಖ್ಯವಾದ ಕ್ವೆಶ್ಚನ್ ಬಂದುಬಿಟ್ಟು, ಹೇಗಾಯ್ತು ಇದೆಲ್ಲ, ನೀವು ಹೆಂಗೆ ಅಲ್ಲಿಗೆ ಹೋದ್ರಿ, ನೀವು ಹೆಂಗೆ ಅವ್ರನ್ನ ಮೀಟ್ ಮಾಡಿದ್ರಿ, ಈ ಮದುವೆ ಹೆಂಗೆ ಸಾಧ್ಯ ಆಯಿತು ಅಂತ ಕೆಲವರು ಕಾಮೆಂಟ್ ಮಾಡಿ ಕೇಳಿದ್ರು. ಸೊ ಅದಕ್ಕೆ ಉತ್ತರ ಬಂದುಬಿಟ್ಟು ನಮ್ಮ ಲವ್ ಸ್ಟೋರಿ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ. ಯಾಕಂದರೆ ನಮ್ಮ ಲವ್ ಸ್ಟೋರಿನೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮದು ಮದುವೆ ಮಾಡ್ಕೊಳ್ಳೋ ಪ್ಲ್ಯಾನಿಂಗ್ಸೇ ಇರಲಿಲ್ಲ, ಆಗಿಬಿಡ್ತು. ಅದು ಹೆಂಗಾಯಿತು ಏನು ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಒಂದು 4 ಡೇಸ್ ವೆಯ್ಟ್ ಮಾಡಿ. ಈ ಭಾನುವಾರ ನಾನು ನಮ್ಮ ಲವ್ ಸ್ಟೋರಿ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಅದರಲ್ಲಿ ನಿಮ್ಮ ಎಲ್ಲ ಕ್ವಶನ್ಸ್ಗೂ ಉತ್ತರ ಸಿಗುತ್ತೆ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ನ ಕವರ್ ಮಾಡ್ತಾ ಇದ್ದೀನಿ. ತುಂಬ ಜನ ಕಾಮೆಂಟ್ ಮೂಲಕ ನಮ್ಮ ಯಜಮಾನ್ರ ಬಗ್ಗೆ ಕೇಳಿದ್ದೀರಾ, ಏನು ಕೆಲಸ ಮಾಡ್ತಾರೆ ನಿಮ್ಮ ಯಜಮಾನ್ರು ಅಂತ ಹೇಳಿಬಿಟ್ಟು. ನಮ್ಮ ಯಜಮಾನ್ರು ಆ್ಯಸ್ ಎ ಏರಿಯಾ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಆಟೋಮೊಬೈಲ್ ಕಂಪ್ನಿಯಲ್ಲಿ. ಈಗ 2 ಇಯರ್ಸಿಂದ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಬಿಸ್ನೆಸ್ ಮಾಡ್ತಾಯಿದ್ರು, ಅದರಲ್ಲಿ ತುಂಬ ಲಾಸ್ ಆಯ್ತು ಅಂತ ಹೇಳ್ಬಿಟ್ಟು ಈ ಕಂಪ್ನಿಯಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತು ಇನ್ನೊಂದು ಕ್ವಶನ್ ಬಂದುಬಿಟ್ಟು, ನೀವಿರೋ ಮನೆ ರೆಂಟೆಡಾ ಇಲ್ಲ ಅಂದರೆ ಓನ್ ಹೌಸ್ ಅಂತ ಕೇಳಿದ್ದಾರೆ. ಸೊ ನಾವಿರೋ ಮನೆ ಬಂದುಬಿಟ್ಟು ರೆಂಟೆಡ್ ಹೌಸು, 14K ರೆಂಟ್ನ ಪೇ ಮಾಡ್ತಾ ಇದ್ದೀವಿ. ಈ ಮನೆಗೆ ಬಂದುಬಿಟ್ಟು 2.5 ಇಯರ್ಸ್ ಆಗಿಬಿಟ್ಟಿದೆ. ಅದಕ್ಕೂ ಮುಂಚೆ 1.5 ವರ್ಷ ನಾವು ಬೆಂಗಳೂರಲ್ಲಿ ಇದ್ವಿ, ಅದೂ ರೆಂಟೆಡ್ ಹೌಸಲ್ಲೇ ಇದ್ದಿದ್ದು. ನಮ್ಮದು ಓನ್ ಹೌಸ್ ಬಂದುಬಿಟ್ಟು ಡೆಲ್ಲಿಯಲ್ಲಿದೆ. ಮತ್ತು ನಮ್ಮ ಯಜಮಾನ್ರ ಕ್ವಾಲಿಫಿಕೇಷನ್ ಬಗ್ಗೆಯೂ ಸಹ ಕೆಲವರು ಕೇಳಿದ್ದಾರೆ. ಸೊ ಅದಕ್ಕೆ ಉತ್ತರ ಬಂದುಬಿಟ್ಟು, ನಮ್ಮ ಯಜಮಾನ್ರು BA ಮಾಡಿದ್ದಾರೆ ಡೆಲ್ಲಿ ಯೂನಿವರ್ಸಿಟಿಯಿಂದ. ಮತ್ತು ನನ್ನ ಕ್ವಾಲಿಫಿಕೇಷನ್ ಬಗ್ಗೆಯೂ ಕೆಲವರು ಕಮೆಂಟ್ ಮೂಲಕ ಕೇಳಿದ್ದೀರಾ, ಏನು ಮಾಡಿದ್ದೀರಾ, ಏನೇನು ಕೆಲಸ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು. ಅದ್ರ ಬಗ್ಗೆ ನಾನು ವಿಸ್ತಾರವಾಗಿ ಒಂದು ಡೀಟೇಲ್ಡ್ ಲೈವ್ ವಿಡಿಯೋನೇ ಮಾಡಿದ್ದೀನಿ, ನೋ ಅಬೌಟ್ ಮೀ ಥ್ರೂ ಮೈ ಲೈವ್ ಅಂತ ಹೇಳ್ಬಿಟ್ಟು. ಅದನ್ನು ಕ್ಲಿಕ್ ಮಾಡಿ ನೋಡಿ, ನಿಮಗೆ ನನ್ನ ಬಗ್ಗೆ ಎಲ್ಲನೂ ಅರ್ಥ ಆಗುತ್ತೆ, ಏನೇನು ಓದಿದ್ದೀನಿ, ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನೊಂದು ಮುಖ್ಯವಾದ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ನನಗೆ ಯೂಟ್ಯೂಬಿಂದ ಸ್ಯಾಲ್ರಿ ಬರ್ತಾ ಇದೆಯಾ ಅಂತ ಕೇಳಿದ್ದಾರೆ. ಒಬ್ಬರು ಕೇಳಿದರೆ ಪರವಾಗಿಲ್ಲ, ಒಂದು 4-5 ಜನ ಕೇಳಿದ್ದಾರೆ. ಸೊ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ, ಇನ್ನೂ ಬರ್ತಾ ಇಲ್ಲ. ನನ್ನ ಚಾನಲ್ ಮಾನಿಟೈಸ್ ಆಗಿ ಜಸ್ಟ್ 1 ಡೇ ಆಗಿದೆ ಅಷ್ಟೇ. ಇನ್ನೂ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಪೇಮೆಂಟ್ ಡೀಟೇಲ್ಸ್ ಎಲ್ಲನೂ ಫಿಲ್ ಮಾಡಬೇಕು. ಅದ್ರ ಬಗ್ಗೆ ಎಲ್ಲನೂ ನಾನು ಇವಾಗ ನಾಲೆಜ್ನ ಗೇನ್ ಮಾಡ್ತಾ ಇದ್ದೀನಿ, ವೀಡಿಯೋಸ್ ನೋಡ್ತಾ ಇದ್ದೀನಿ, ಏನೇನು ಫಿಲ್ ಮಾಡಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು. ಆ ಫಾರ್ಮ್ಯಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಆದಮೇಲೂ ಸಹ ಒಂದು 3-4 ತಿಂಗಳಾಗುತ್ತೆ ಅಂತೆ ದುಡ್ಡು ಬರೋದಕ್ಕೂ. ಅಷ್ಟು ಈಸಿ ಅಲ್ಲ ಯೂಟ್ಯೂಬಿಂದ ದುಡ್ಡು ಅರ್ನ್ ಮಾಡೋದು. ದೇವ್ರ ಕೃಪೆಯಿಂದ ಏನಾದರೂ ಅರ್ನ್ ಮಾಡಿದ್ರು ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊತೀನಿ, ಓಕೆನಾ. ಸೊ ಇವತ್ತಿನ ಈ ವ್ಲಾಗಲ್ಲಿ ಕೆಲವಷ್ಟು ಕ್ವಶನ್ಸ್ನ ನಾನು ಕ್ಲಿಯರ್ ಮಾಡಿದ್ದೀನಿ, ಕನ್ಫ್ಯೂಷನ್ಸ್ನೂ ಸಹ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ನಿಮ್ಗೆ ಏನಾದರೂ ಇನ್ನೂ ಕ್ವಶನ್ಸ್ ಕೇಳಬೇಕು ಅಂತ ಹೇಳಿದ್ರೆ ಪ್ಲೀಸ್ ಕಾಮೆಂಟ್ ಮೂಲಕ ಕೇಳಿ, ಎಲ್ಲ ನಿಮ್ಮ ಕ್ವಶನ್ಸ್ಗೂ ಉತ್ತರ ಕೊಡ್ತೀನಿ, ಓಕೆನಾ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಯಜಮಾನ್ರ ಮನೇಲಿಲ್ಲ. ಸೊ ಆದ ಕಾರಣ ಮಲ್ಗೋಕೆ ಮುಂಚೆ ಎಲ್ಲ ಬಾಗಿಲನ್ನು ಚೆಕ್ ಮಾಡ್ತೀನಿ. ಒಂದು ಸಲ ಮೇಲೆ ಟೆರೆಸ್ ಮೇಲೆ 2 ಬಾಗಿಲಿದೆ, ಅದನ್ನು ಚೆಕ್ ಮಾಡ್ತೀನಿ, ಚೆನ್ನಾಗಿ ಕ್ಲೋಸ್ ಮಾಡಿದ್ದೀನ ಇಲ್ಲ ಅಂತ ಹೇಳ್ಬಿಟ್ಟು. ಆಚೆ ಕಡೆ ಲೈಟ್ಸ್ ಎಲ್ಲನೂ ಆಫ್ ಮಾಡಿಬಿಟ್ಟು ಮೇನ್ ಡೋರ್ಸು, ಬಾಲ್ಕನಿ ಡೋರ್ಸು ಮತ್ತು ಬ್ಯಾಕ್ ಯಾರ್ಡ್ ಡೋರ್ಸು ಎಲ್ಲನೂ ಲಾಕ್ ಮಾಡಿಬಿಟ್ಟು ರೀಚೆಕ್ ಮಾಡ್ತೀನಿ 2 ಸಲ. ನಮ್ಮ ಯಜಮಾನ್ರಿದ್ರೆ ಅವರೇ ಇದೆಲ್ಲನೂ ಮಾಡ್ತಾರೆ. ಅವ್ರು ಇಲ್ಲದೆ ಇರೋ ಕಾರಣ ಮಕ್ಕಳ ಸೇಫ್ಟಿ ನನ್ನ ಕೈಲಿದೆ. ಸೊ ಅದಕ್ಕೆ ಇದೆಲ್ಲನೂ ಮಾಡಬೇಕಾಗುತ್ತೆ. ಇದೆಲ್ಲ ಮಾಡಿದ್ಮೇಲೆ ಬೆಡ್ ಮೇಲೆ ಹೋಗಿ ಕುತ್ಕೊಂಡ್ರೆ ಮತ್ತೆ ಎದ್ದೊಳ್ಳೋದಿಲ್ಲ, ಆ ಥರ ಮಾಡಿಬಿಡ್ತೀನಿ. ಮತ್ತು ಮಕ್ಕಳದ್ದು ಯೂನಿಫಾರ್ಮ್ ಬಂದುಬಿಟ್ಟು ಮನೆ ಒಳಗಡೆ ಒಣಗಾಕಿದ್ದೀನಿ. ಏನಕ್ಕೆ ಅಪ್ಪ ಅಂತ ಹೇಳಿದ್ರೆ, ಆಚೆ ಕಡೆ ಮಳೆ ಬರೋ ಥರ ಇತ್ತು. ಸೊ ಅದಕ್ಕೆ ಟು ಬಿ ಇನ್ ಎ ಸೇಫರ್ ಸೈಡ್ ಫ್ಯಾನ್ನ ಆನ್ ಮಾಡಿಬಿಟ್ಟು ಬೆಡ್ರೂಮಲ್ಲಿ ಒಣಗಾಕೋಕೆ ಹಾಕಿದ್ದೀನಿ. ನಾನು ನನ್ನ ಚಿಕ್ಕ ಪುಟ್ಟ ಮನೆ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ನನ್ನ ಚಿಕ್ಕ ಮಗ ಆರಾಮಾಗಿ ಕುತ್ಕೊಂಡು ಅವನ ಹೋಮ್ವರ್ಕ್ನ ಕಂಪ್ಲೀಟ್ ಮಾಡಿಬಿಟ್ಟು ಈ ಆ್ಯಕ್ಟಿವಿಟಿ ಎಲ್ಲ ಮಾಡಿಬಿಟ್ಟು ನನಗೆ ತೋರಿಸ್ತಾ ಇದ್ದಾನೆ. ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಈ ನನ್ನ ಮಗ ಈ ಥರ ಎಲ್ಲ ಕೆಲಸ ಮಾಡಿದ್ರೆ. ಸೊ ಈ ಒಂದು ಖುಷಿಯಿಂದ ನನಗೆ ಚೆನ್ನಾಗಿ ನಿದ್ದೆನೂ ಸಹ ಬರುತ್ತೇನೆ ಅಂತ ಹೇಳ್ಬೋದು. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಾಮೆಂಟ್ ಮೂಲಕ ನಿಮ್ಮ ಒಪಿನಿಯನನ್ನು ತಿಳಿಸಿ. ಮತ್ತು ನಮ್ಮ ಚಾನಲನ್ನು ಮರೆಯದಿರ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ.